ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಹೇಳಿದ್ದೆ ನಾನು ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ, ನಾಳೆ ವಿಡಿಯೋ ಹಾಕ್ತೀನಿ ಅಂತ ಅಲ್ವಾ. ಸೊ ಆ ಸ್ಕ್ರಂಚಸ್ ಮಾಡೋದು ಹೇಗೆ ಅಂತ ಹೇಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಕ್ರಂಚಸ್ಸು. ನೋಡಿ, ಈ ಥರ ಕಟ್ ಪೀಸ್ ತೊಗೊಂಡಿದ್ದೀನಿ, ಸ್ಯಾಟಿನ್ ಕಟ್ ಪೀಸ್. ಇದು ಅಗಲ ಒಂದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಈ ಅಗಲ 4 ಇಂಚ್ ತೊಗೊಂಡಿದ್ದೀನಿ ಆಯಿತಾ. ನೀವು ದೊಡ್ಡದು ಬೇಕು ಅಂದರೆ 5 ತೊಗೊಬೋದು. ನೆಕ್ಸ್ಟು ಉದ್ದ 38 ತೊಗೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಉದ್ದ ಬೇಕು, ನೆರಿಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೊಬೋದು. ದೊಡ್ಡದು ಬೇಕು ಅಂದರೆ ಜಾಸ್ತಿ ತೊಗೊಬೋದು, ಚಿಕ್ಕದು ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ ಆಯಿತಾ. 4 ಇರೋದನ್ನ, ಅಗಲ 4 ಇರೋದನ್ನ ಕಮ್ಮಿ ಮಾಡಿ ಜಾಸ್ತಿ ನೋಡಿ 38 ಇಂಚ್ ಉದ್ದ ತೊಗೊಂಡಿದ್ದೀನಿ ನಾನು ಆಯಿತಾ. ಅಗಲ 4 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಎಲಾಸ್ಟಿಕ್ಕು ಒಂದು 7.5 ಇಂಚು ಎಲಾಸ್ಟಿಕ್ ತೊಗೊಂಡಿದ್ದೀನಿ ಆಯಿತಾ. ನೋಡಿ 7.5, ಅರ್ಧ ಇಂಚ್ ನಾನು ಹೊಲಿಯೋಕ್ಕೆ ಹೋಗ್ಬಿಡುತ್ತೆ, ಅದು ಹೊಲಿಯೋಕ್ಕೆ ಬೇಕು ಅರ್ಧ ಇಂಚು. ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 7 ಇಂಚ್ ಬೇಕು, ಅದಕ್ಕೆ ಅರ್ಧ ಇಂಚು ಹೊಲಿಯೋಕ್ಕೆ. ನೋಡಿ, ಇದು ಮುಂದಿನ ಭಾಗ, ಇದು ಹಿಂದಿನ ಭಾಗ. ಇದು ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಗೊತ್ತಾ ಆಯಿತಾ. ಮುಂದಿನ ಭಾಗನ ಒಳಗಾಕಿ ಫೋಲ್ಡ್ ಮಾಡಿ ಹೊಲಿಬೇಕು. ನೋಡಿ, ಇದು ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಫುಲ್ ನೀಟಾಗಿ ಹೊಲಿಗೆ ಹಾಕಬೇಕು ಉದ್ದಕ್ಕೆ. ನೋಡಿ, ಈ ಥರ ಫೋಲ್ಡ್ ಮಾಡಿ ಮುಂದಿನ ಭಾಗನ ಫೋಲ್ಡ್ ಮಾಡಬೇಕು, ಆಮೇಲೆ ಈ ಥರ ಹೊಲಿಬೇಕು. ಈ ಥರ ಸೈಡಲ್ಲಿ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಆಯಿತಾ. ಕೆಲವರು ಮಿಷಿನ್ ಇಲ್ಲ, ನಮ್ಮ ಮನೇಲಿ ಹೊಲಿಗೆ ಮಿಷಿನ್ ಇಲ್ಲ ಅನ್ನೋರಾದರೆ ಕೈಯಲ್ಲೇ ಸೂಜಿ ದಾರದಲ್ಲೇ ನೀಟಾಗಿ ಹೊಲಿಬೋದು ಆಯಿತಾ. ನೀವೇನು ಟೆನ್ಷನ್ ತೊಗೊಬೇಡಿ, ಮತ್ತು ಮಿಷಿನ್ ಇಲ್ಲ ನಮ್ಮ ಮನೇಲಿ ಹೇಗೆ ಮಾಡೋದು, ಹೇಗೆ ಹೊಲಿಯೋದು ಅಂತ ಟೆನ್ಷನ್ ಮಾಡಬೇಡಿ. ಸೂಜಿ ದಾರ ಇದ್ರೂ ನೀಟಾಗಿ ಹೊಲಿಬೋದು ಆಯಿತಾ. ಅದೇ ಕಲರಲ್ಲೇ ದಾರ, ಅದೇ ಕಲರ್ ದಾರ ತೊಗೊಬೇಕಾಯ್ತಾ, ಬೇರೆ ಕಲರ್ ತೊಗೊಂಬಿಡಿ, ಚೆನ್ನಾಗಿ ಕಾಣಲ್ಲ. ಅದೇ ಸೂಜಿ ದಾರದಲ್ಲೇ ನೀಟಾಗಿ ಹೊಲಿಬೋದು ನೀವು. ಏನು ಜಾಸ್ತಿ ಇದು ಹಿಡಿಯಲ್ಲ, ಟೈಮ್ ಹಿಡಿಯಲ್ಲ ಆಯಿತಾ, ಬೇಗ ಮಾಡ್ಬೋದು. ನೋಡಿ, ಈ ಥರ ಫುಲ್ ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ನೋಡಿ, ಒಂದು ಸೇಫ್ಟಿ ಪಿನ್ ತಗೊಂಡು ಈ ಥರ ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಳಗಿಂದ ಹಾಕಬೇಕು. ನೋಡಿ, ಸೇಫ್ಟಿ ಪಿನ್ ಒಳಗಿಂದ ಹಾಕಿ ಅದನ್ನು ಉಲ್ಟಾ ಮಾಡಬೇಕು, ತಿರುಗಿಸ್ಬೇಕು ಆಯಿತಾ. ನೋಡಿ, ಈ ಥರ ಒಳಗಿಂದ ತಗೊಂಡು ಫುಲ್ ಒಳಗಿಂದ ತಗೊಂಡು ನೀಟಾಗಿ ಅದನ್ನು ಮುಂದೆ ಬರೋ ಥರ ಮಾಡಬೇಕು. ನೋಡಿ, ಅದು ಇವಾಗ ತೆಗೆದ್ನ ಸೇಫ್ಟಿ ಪಿನ್ನು. ಇದನ್ನು ತೆಗೆದಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮುಂದಿನ ಭಾಗ. ಇದು ನೋಡಿ, ಒಳಗಿಂದ ತೆಗ್ದಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ತಿರುಗಿಸಿದಾಗ ಈ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಇವಾಗ ನೀವೇನು ಮಾಡಬೇಕು ಅಂದರೆ, ಎಲಾಸ್ಟಿಕ್ ತಗೊಂಡು ಅದನ್ನು ಸೇಫ್ಟಿ ಪಿನ್ನಲ್ಲಿ ಒಂದು ಭಾಗನ ಒಳಗಾಕಿ ಒಂದು ಭಾಗನ ನೀಟಾಗಿ ಕೈಯಲ್ಲಿ ಹಿಡ್ಕೊಬೇಕಿಲ್ಲ ಅಂದ್ರೆ ಒಳಗೆ ಹೋಗ್ಬಿಡುತ್ತೆ. ಒಂದು ಸೈಡು ನೀಟಾಗಿ ಒಳಗೆ ಹಾಕಿ ಅದನ್ನು ನೋಡಿ ಈ ಥರ ಇದ್ರೊಳಗೆ ಹಾಕಬೇಕು. ಹೊಲ್ದಿದ್ರಲ್ಲ ಇದನ್ನು ತಗೊಂಡು ಕಟ್ ಪೀಸ್ನ ಅದ್ರೊಳಗೆ ಹಾಕಿ ಆಯಿತಾ. ಹಾಕಿ ಎಲಾಸ್ಟಿಕ್ ಹಾಕಿ ಒಂದು ಭಾಗನೇ ನೀಟಾಗಿ ಕೈಯಲ್ಲೇ ಹಿಡ್ಕೊಬೇಕೆ, ಒಳಗೆ ಹೋಗ್ಬಿಡುತ್ತೆ ಇಲ್ಲ ಅಂದರೆ. ಒಂದು ಭಾಗನ ಒಳಗೆ ಹಾಕಿ ಆ ಸೈಡಿಂದ ತೆಗಿಬೇಕು. ನೋಡಿ, ಈ ಥರ ನಾನು ಮಾಡ್ತಾ ಇರೋದು ನೋಡಿ ಕ್ಲೀನಾಗೆ. ಏನು ಒಂದು 5-10 ನಿಮಿಷದ ಕೆಲಸ ಇದೆ, ಬೇಗ ಮಾಡ್ಬೋದು, ಸುಲಭನೂ. ನಿಮಗೆ ಕಷ್ಟ ಅನಿಸಲ್ಲ ಮಾಡಿದ್ರೆ. ಎಷ್ಟು ಬೇಕಾದರೂ ಕೂತ್ಕೊಂಡು ಮಾಡ್ಬೋದಲ್ವಾ, ಮನೆಯಲ್ಲೇ ಕೆಲಸ ಇಲ್ದಾಗ ಮಾಡ್ಬೋದು. ನೀವು ಫ್ರೀ ಇದ್ದಾಗ ಎಲ್ಲ ಮಾಡ್ಬೋದು. ನೋಡಿ, ಈ ಥರ ಹೊರಗೆ ಒಂದು ಸೈಡ್ ಹೊರಗೆ ತೆಗೆದ್ಮೇಲೆ ಆ 2 ಭಾಗನ
ಜಾಯಿಂಟ್ ಮಾಡಿ ಹೊಲಿಬೇಕು ನೋಡಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಅದಕ್ಕೆ ನೋಡಿ ಈ ಥರ ಹೊಲಿಬೇಕು. ಜಾಯಿಂಟ್ ಮಾಡಿ ನೋಡಿ ಈ ಥರ ಹೊಲಿಬೇಕು. ನೋಡಿ ಈ ಥರ ಹೊಲಿಬೇಕು ಆಯಿತಾ. ನೀಟಾಗಿ ಹೊಲಿಬೇಕು, ಇಲ್ಲಾಂದರೆ ಸ್ಕ್ರಂಚಿಸ್ ಈ ಥರ ಓಪನ್ ಮಾಡುವಾಗ ಬಿಟ್ಟೋಗ್ಬಿಡುತ್ತೆ ಅದು. ಅದಕ್ಕೆ ನೀಟಾಗಿ ಗಟ್ಟಿಯಾಗಿ ಟೈಟಾಗಿ ಹೊಲಿಬೇಕು. ಒಂದು 2-3 ಸಲ ಹೊಲಿಬೇಕು. ನೋಡಿ ನಾನು ಇವಾಗ ಹೊಲಿದಾಯ್ತು ಫುಲ್. ಇವಾಗ ನೀಟ್ ಮಾಡಬೇಕು ಅದನ್ನು ಸರಿಯಾಗಿ ನೀಟಾಗಿ, ಯಾಕಂದರೆ ನೆರಿಗೆ ಎಲ್ಲ ಈ ಥರ ಹೊಲಿದ್ನ ಇವಾಗ ನೆರಿಗೆ ಎಲ್ಲ ಸರಿಯಾಗಿ ಮಾಡ್ಕೊಬೇಕು ನೀಟಾಗಿ ಹೆಲ್ದಿ. ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಇವಾಗ ನೋಡಿ ಈ ಥರ ನೆರಿಗೆನ ಸರಿ ಮಾಡ್ಕೊಳ್ಳಿ ಆಯಿತಾ. ಸರಿಯಾಗಿ ಮಾಡ್ಕೊಂಡು ಇಲ್ಲಿ ಓಪನ್ ಇರೋ ಜಾಗನ ನಾವಿವಾಗ ಹೊಲಿಬೇಕು ಆಯಿತಾ. ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ನೀಟ್ ಮಾಡ್ಕೊಂಡು ಅದನ್ನು 2 ಸೈಡು ಫೋಲ್ಡ್ ಮಾಡಿ ಒಂದ್ರ ಒಳಗೆ ಒಂದನ್ನು ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಅದರೊಳಗೆ ಅದನ್ನು ಹಾಕಿ ಇಲ್ಲಿ ಹೊಲಿಗೆ ಹಾಕ್ರಿ. ಇಲ್ಲಿಗೆ ನೋಡಿ ಇಲ್ಲಿ ಹೊಲಿಬೇಕು ನೀಟಾಗಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಹೊಲಿರಿ ಆಯಿತಾ. ಇದನ್ನು ಕೈಯಲ್ಲೇ ಹೊಲಿಬೋದು ನೀವು. ನೀಟಾಗಿ ಹೊಲಿರಿ. ನೋಡಿ ಇವಾಗ ನೀಟಾಗಿ ಹೊಲಿದಿದ್ದೀನಿ, ಸರಿಯಾಗಿದೆ ನೋಡಿ. ಫುಲ್ ನೆರಿಗೆನ ಇವಾಗ ಸರಿ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ನೋಡಿ. ಸ್ಕ್ರಂಚೀಸು ಇವಾಗ ರೆಡಿ ಆಯಿತು. ನೀವು ಇದನ್ನು ಸೇಲ್ ಮಾಡ್ಬೋದು ಅಲ್ವಾ. ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಆಯಿತಾ. ಥ್ಯಾಂಕ್ ಯು.